ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಹಾರೋರ್ಗೆರೆ ಪಟ್ಟಣದ ವಿದ್ಯಾರ್ಥಿನಿ ಆಕಾಂಕ್ಷಾ 625ಕ್ಕೆ 620 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 6ನೇ ರ್ಯಾಂಕ್, ರಾಯಬಾಗ್ ತಾಲೂಕಿಗೆ 3ನೇ ರ್ಯಾಂಕ್ ಪಡೆದಿದ್ದಾಳೆ. ರಾಯಬಾಗ್ ತಾಲೂಕಿನ ಹಾರೋರ್ಗೆರೆ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಶ್ರೀ ಚನ್ನ ಋಷಭೇಂದ್ರ ಶಿಕ್ಷಣ ಸಂಸ್ಥೆ, ಶ್ರೀ ಚನ್ನ ಋಷಭೇಂದ್ರ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾರೋರ್ಗೆರೆ ವಿದ್ಯಾರ್ಥಿನಿ ಆಕಾಂಕ್ಷೆ 2025-26ನೇ ಸಾಲಿನಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ 625ಕ್ಕೆ 620 ಅಂಕಗಳನ್ನು ಪಡೆದು ಪರೀಕ್ಷೆಯಲ್ಲಿ ಪಾಸಾಗಿ ರಾಜ್ಯಕ್ಕೆ 6ನೇ ರ್ಯಾಂಕ್ ಮತ್ತು ರಾಯಬಾಗ್ ತಾಲೂಕಿಗೆ 3ನೇ ರ್ಯಾಂಕ್ ಪಡೆದು ತಾಲೂಕಿನ ಮತ್ತು ಕಲಿತ ಶಾಲೆಗೆ ಕೀರ್ತಿ ತಂದುಕೊಟ್ಟಿದ್ದಾಳೆ. ಇವತ್ತು ಆಕಾಂಕ್ಷಾ ಮನೆಯಲ್ಲಿ ಹಬ್ಬದ ವಾತಾವರಣ. ತಂದೆ, ತಾಯಿ, ತಂಗಿ, ವಿದ್ಯೆ ಕಲಿಸಿದ ಗುರುಗಳು ಆಕಾಂಕ್ಷಿಗೆ ಶುಭ ಹೇಳಿ ಕೇಕ್ ತಿನ್ನಿಸಿ ಸಂಭ್ರಮಿಸಿದರು. ನಮ್ಮ RJ32 ಕನ್ನಡ ಸುದ್ದಿ ವಾಹಿನಿ ಜೊತೆಗೆ ವಿದ್ಯಾರ್ಥಿನಿ ಆಕಾಂಕ್ಷಾ ತನ್ನ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. ತಾಯಿ ತಮ್ಮ ಮಗಳು ಇಷ್ಟೊಂದು ಅಂಕ ಪಡೆದು ಪಾಸಾಗಿ ಖುಷಿಯಲ್ಲಿ ಭಾವುಕರಾಗಿ ಯಾವ ರೀತಿಯಾಗಿ ಮಾತನಾಡಿದ್ದಾರೆ ನೀವೇ ನೋಡಿ. ಜೊತೆಗೆ ಶಾಲೆಯ ಮುಖ್ಯ ಗುರುಗಳಾದ ರವೀಂದ್ರ ಭಾವಿ ಆಕಾಂಕ್ಷಾ ಇಷ್ಟು ಅಂಕ ಪಡೆದುಕೊಳ್ಳಲು ಕಾರಣ ಮತ್ತು ವಿದ್ಯಾರ್ಥಿನಿ ಬಗ್ಗೆ ಏನು ಹೇಳಿದ್ದಾರೆ ನೀವೇ ಕೇಳಿ. ಶಶಿಧರ್, ಕೋಟಕ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಬಾಯ್ ತೆಗಿಲ್ಲ. ಈಗ 625ಕ್ಕೆ 620 ಮಾರ್ಕ್ಸ್ ತೊಗೊಂಡಳು SSLC ಒಳಗೆ. ಏನು ಅನಿಸುತ್ತೆ ನಿಮ್ಗೆ? ನನ್ನ ಜೀವನ ಸಾಧನೆ ಅದ ಅನಿಸ್ಬಿಟ್ಟೈತ್ರಿ ಸರ್. ಯಾಕಂದ್ರೆ ನನಗಿರೋದು ಇಬ್ರು ಹೆಣ್ಮಕ್ಳು ರೀ. ಅವರೇ ನನಗೆಲ್ಲ ರೀ. ನನ್ನ ಲೈಫ್ ಒಳಗೆ ಏನೈತೆ ಅಂದ್ರೆ ನನ್ನ ಇಬ್ರು ಮಕ್ಕಳು ರೀ. ಐಕಿದು 625 LKG ಇಂದ ರೀ ಸರಿ. ನೀ ಏನು ಮಾಡ್ತಿದ್ದೆ ನನ್ನ ಬೋರ್ಡ್ದಾಗ ಹೆಸರು ಕೊಂಡಿರ್ಬೇಕು 10th. LKGಗೆ ಏನೂ ಗೊತ್ತಿದ್ದಿಲ್ಲ ರೀ ಆಕಿಗೆ ರೀ. ಆದ್ರೆ ಒಂದು ಸ್ಕೂಲ್ ಮೋಟಿವೇಟ್ರ್ ಆಕಿಗೆ ನೋಡಿದ್ರು ಕೇಳಿದ್ರು ಏನಾಗ್ಬೇಕಂದ್ರೆ 10th ಬೋರ್ಡ್ದಾಗ ನನ್ನ ಹೆಸರು ಇರ್ಬೇಕಂತ ಹೇಳಿದ್ರಿ. 625 ಆಗಲಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಇದೈತ್ರಿ. 620 ನಮ್ಗೆ ಮನ್ಸಿಗೆ ತೃಪ್ತಿ ಐತ್ರಿ ಸರ್. ಆಕಿ ಬಗ್ಗೆ ಭಾಳ ಹೆಮ್ಮೆ ಐತ್ರಿ. ನಾ ಎಷ್ಟು ಹೇಳಿದ್ರು ಕಮ್ಮಿ ರೀ ಆಕಿ ಬಗ್ಗೆ ರೀ ಸರ್. ಯಾಕಂದ್ರೆ ನಾ ಆಕಿ ತಾಯಿ ಅಲ್ರಿ, ಆಕಿ ನನಗೆ ತಾಯಿ ರೀ. ನಮ್ಮ ಫ್ಯಾಮಿಲಿ ಒಳಗೆ ಸ್ವಲ್ಪ ಪ್ರಾಬ್ಲಮ್ ಐತ್ರಿ ಸರಿ. ಆಕಿ ಸ್ಕೂಲಿಗೆ ಇಷ್ಟು ಪೆಟ್ ಕೊಟ್ಟೈತಲ್ರಿ ಸರಿ. 1, 2 ರೀ, 3 ರೀ, 4 ರೀ, 5ನೇ ಸ್ಕೂಲ್ ರೀ ಸರ್ ಆಕಿ ಚೇಂಜ್ ಆಗಿದ್ರಿ. ಲಾಸ್ಟಿಗೆ ಬಂದು ನಮ್ಮ SVS ಸ್ಕೂಲ್ ಪ್ರಿನ್ಸಿಪಲ್ ರೀ, ಚೇರ್ಮನ್ ನಮ್ಮ ಕೈ ಹಿಡಿದ್ರಿ ಸರಿ. ಊರನ್ ಜನ ಎಲ್ಲ ಕೈ ಬಿಟ್ಟಿದ್ರಿ, ಆದ್ರೆ ಸ್ಕೂಲ್ದವ್ರು ನಮ್ಮ ಕೈ ಹಿಡಿದು ನನ್ನ ಮಗಳ ಅಡ್ಮಿಷನ್ ತಗೊಂಡು ಆಕಿನ ಈ ಲೆವೆಲಿಗೆ ತಂದಾರಂದ್ರೆ ನಮ್ಕಿಂತ ಜಾಸ್ತಿ ಸ್ಕೂಲ್ದವ್ರಿ ಸರ್. ನಿಮ್ಮ ಸಪೋರ್ಟ್ ಯಾವ ಥರ ಐತ್ರಿ ನಿಮ್ಮ ಸರ್? ನನ್ನ ಸಪೋರ್ಟ್ ಅಂದ್ರೆ ರೀ ಸರ್, ಆಕಿನ ಹೇಳ್ಬೇಕ್ರಿ 24 hours ಆಕಿ ಜೊತೆಗೆ ಇರ್ತಿದ್ದೀನಿ ರೀ. ಯಾಕಂದ್ರೆ ಆಕಿ ಹೆಲ್ತ್ ಇಶ್ಯೂಸ್ ಹಂಗಾಗ್ಬಿಟ್ಟಿತ್ರಿ ಸರಿ. ಬೆಳಗ್ಗೆ 3 ಗಂಟೆ 2 ಗಂಟೆಗೆ ಎದ್ದು ಕೂತಾಳೆ ಅಂದ್ರೆ ಆಕಿನ ತೊಡಿ ಮ್ಯಾಗ ಮಲ್ಗಿಸ್ಕೋಬೇಕ್ರಿ. ಕೆಳಗೆ ಮಲ್ಕೊಂಡ ತಲೆ ನೋಸೈತನಾಕ್ರಿ, ಅಷ್ಟು ಹೆಲ್ತ್ ಇಶ್ಯೂಸ್ ಆಗಿತ್ರಿ. ಆಮೇಲೆ ಆಕಿ ರೀ ನನ್ನ ಸಣ್ಣ ಮಗಳ್ರಿ, ಆಕಿಗೆ ಏನು ಸಪೋರ್ಟ್ ಬೇಕ್ರಿ, ಓದಾಕೆ ಏನು ಬೇಕ್ರಿ, ಆಕಿ ಜೊತೆ ಕೂತ್ ಭಾಳ ಸಪೋರ್ಟ್ ಮಾಡಿದ್ರು ಎಲ್ಲ ರೀತಿ ರೀ. ಆಮೇಲೆ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಕೊಡವಿ ಮೇಡಮ್ ರೀ, ಭಾವಿ ಸರ್ ಅವರ ತಂದೆ ತಾಯಿ ಆಗ್ಯಾರಿ ಸರ್. ಸ್ಕೂಲ್ನಾಗ್ರಿ ಹಂಗೆ ನೋಡ್ಕೊಂಡಾರಿ, ಹೆಲ್ತ್ ಹಿಡ್ಕೊಂಡು ಹಾಕಿದೆ. ಎಜುಕೇಶನ್ ಅಲ್ಲಿ ಏನು ಪ್ರಿಪೇರ್ ಏನು ಮಾಡಿಸ್ಬೇಕಲ್ರಿ ಸರ್, ಅವರ ಭಾಳ ಹಾಕಿದೆ. ಪರ್ಸ್ನಲಿ ಕಾಳಜಿ ತಗೊಂಡು ಮಾಡಿಸಿದಾರೆ ಸರ್. ಮೇಡಮ್, ಈಗ ನಿಮ್ಮ ಮಗಳು ಸಾಧನೆ ಮಾಡಳು, ಅದ್ರ ಬಗ್ಗೆ ಕೆಲವು ನಿಮ್ಮ ಸಂಬಂಧಿಕರು, ನಿಮ್ಮ ಫ್ರೆಂಡ್ಸ್ ಫೋನ್ ಕಾಲ್ ಮುಖಾಂತರ ನಿಮ್ಗೆ ಶುಭಾಶಯ ಹೇಳಕತ್ತಾರು. ಈಗ ಏನು ಅನ್ಸುತ್ತೆ ನಿಮ್ಗೆ? ಸರ್ ಭಾಳ ಪ್ರೌಡ್ ಫೀಲ್ ಆಗಿದೆ. ಒನ್ ಟೈಮ್ ಈ ಊರು ಬಿಟ್ಟು ಹೋಗ್ಬೇಕು ಅನ್ಕೊಂಡಿನ್ರಿ ಸರಿ, ಇಲ್ಲಿ ಇರಬಾರ್ದು ಅನ್ಕೊಂಡಿದ್ದೀನಿ ರೀ. ಬಟ್ ನಮ್ದು ಇರೋದ ಎಲ್ಲ ಇಲ್ಲೇ ಐತಿ. ನಾ ಏನಾರ ಸಾಧನೆ ಮಾಡ್ರೆ ಇಲ್ಲೇ ಮಾಡ್ಬೇಕ್ರಿ. ನಿಮ್ಮ ಮಗಳ ಎಜುಕೇಶನ್ ಮುಂದೆ ನೀವು ಸಪೋರ್ಟ್ ಮಾಡ್ತೀರಾ? ಸರ್ ಫುಲ್ ರೀ. ಆಕಿ ಏನು ಆಗ್ಬೇಕಂತಾಳಲ್ರಿ ಅಲ್ಲಿವರೆಗೂ ನಾ ಆಕಿ ಸಂಬಂಧನೇ ಇರ್ತೀನಿ ರೀ ಸರ್. ತಮ್ಮ ಹೆಸರು? ತ್ರಿವೇಣಿ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾಗಿರುವಂಥ ಆಕಾಂಕ್ಷಾ ಮುಗಸೋಳಿ
625ಕ್ಕೆ 620 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 6ನೇ ಸ್ಥಾನ ಮತ್ತು ನಮ್ಮ ತಾಲೂಕಿಗೆ 3ನೇ ಸ್ಥಾನ ಪಡೆದಿದ್ದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಆಕೆಯ ನಿರಂತರವಾದಂಥ ಒಂದು ಪರಿಶ್ರಮದಿಂದ ಈ ರೀತಿ ಅಂಕಗಳನ್ನು ಪಡಲಿಕ್ಕೆ ಸಾಧ್ಯ ಆಗಿದೆ. ಆ ಅಂಕಗಳು ನಮಗಷ್ಟೇ ಅಲ್ಲ, ಇಲ್ಲಿರುವಂಥ ಎಲ್ಲ ಮಕ್ಕಳಿಗೆ, ನಮ್ಮ ಸಿಬ್ಬಂದಿ ವರ್ಗದವರಿಗೆ, ಮುಖ್ಯವಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗೂ ಮತ್ತು ಆಡಳಿತ ಮಂಡಳಿ ತುಂಬ ಖುಷಿಪಟ್ಟಿರುವಂಥದ್ದು. ಸರ್ ಟೋಟಲ್ ಎಷ್ಟು ಹುಡುಗರು ಇದಾಗಿದ್ದಾರೆ ನಿಮ್ಮಲ್ಲಿ? ಸರ್ ಒಟ್ಟು 66 ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಪರೀಕ್ಷೆಯನ್ನು ಬರೆದಿದ್ದರು. 36 ಜನ ಡಿಸ್ಟಿಂಕ್ಷನೊಳಗೆ ಪಾಸಾಗಿದ್ದು 100ಕ್ಕೆ 100ರಷ್ಟು ಫಲಿತಾಂಶವನ್ನು ಹೊಂದಿರುವಂಥದ್ದು. ಸರ್ ಆಕಾಂಕ್ಷೆ ಬಗ್ಗೆ ಏನು ಹೇಳ್ತೀರಿ ನೀವು? ಆಕೆ ಸ್ವಭಾವ ಬಗ್ಗೆ ಏನು ಹೇಳ್ತೀರಿ? ಸರ್ ಆಕಾಂಕ್ಷ ನಿಜಕ್ಕೂ ತಮಗೆಲ್ಲ ಗೊತ್ತಿರುವಂತೆ ಗುರುಗಳಿಗೆ ಕೊಡುವಂಥ ಗೌರವ ಒಬ್ಬ ವಿದ್ಯಾರ್ಥಿಯ ಜೀವನವನ್ನು ಬದಲಾಯಿಸ್ತದೆ ಅನ್ನುವಂಥದ್ದನ್ನು ನಾವು ಆಕಾಂಕ್ಷೆಗಳಿಂದ ಗಮನಿಸಬಹುದು. ಆಕೆ ನಮ್ಮ ಶಾಲೆಗೆ 7ನೇ ವರ್ಗಕ್ಕೆ ಪ್ರವೇಶವನ್ನು ಪಡೆದಂಥವ್ರು. ಆ ಸಂದರ್ಭದಲ್ಲಿ ಅವತ್ತಿಗೂ ಇರುವಂಥ ಆಕೆಗೆ ಇರುವಂಥ ಗುರುಗಳನ್ನು ಕಂಡ್ರೆ ಆ ಪ್ರೀತಿ, ಆ ಭಕ್ತಿ ಇವತ್ತಿಗೂ ಹಾಗೇ ಇದೆ. ನಿಜಕ್ಕೂ ಆಕೆ ಪಟ್ಟಿರುವಂಥ ಆ ಪ್ರಯತ್ನಕ್ಕೆ ಹೆಮ್ಮೆ ಪಡುವಂಥದ್ದು. ಎಲ್ಲ ತಮ್ಮ ಸಹಪಾಠಿಗಳ ಜೊತೆಗೂ ಕೂಡ, ಯಾರ ಜೊತೆಗೂ ಕೂಡ ಅವಳದ ಜಗಳ ಆಗಲಿ ಕಿರಿಕಿರಿ ಆಗಲಿ ಇರಲಿಲ್ಲ. ಪ್ರತಿಯೊಬ್ಬರನ್ನು ಕೂಡ ಅನ್ಯೋನ್ಯತೆಯಿಂದ, ಸಹೋದರಿ ಭಾವತ್ವದಿಂದ ಆಕೆ ಇರ್ತಿದ್ಲು. ಜೊತೆಗೆ ನಮ್ಮ ಶಿಕ್ಷಕರ ಜೊತೆಯಾಗಲೂ ಕೂಡ ಭಾಳ ಒಳ್ಳೆಯ ಒಂದು ಬಾಂಧವ್ಯದಿಂದ ಕೂಡ ಇರ್ತಿದ್ಲು. ಶಾಲಾ ಸಂದರ್ಭದಲ್ಲಿ ಯಾವುದಾದ್ರೂ ಊಟಕ್ಕೆ ಬಿಟ್ಟಂಥ ಸಂದರ್ಭದಲ್ಲಿಯೂ ಕೂಡ ತನಗೆ ಡೌಟ್ ಇರುವಂಥ ಯಾವುದಾದ್ರೂ ವಿಷಯಗಳು ಇದ್ದು ಅಂದರೆ ಆ ಶಿಕ್ಷಕರನ್ನು ಭೇಟಿಯಾಗಿ ಗೊತ್ತಾಗದೇ ಇರುವಂಥದ್ದನ್ನು ತಿಳಿಸ್ಕೊಂಡು ಹೋಗುವಂಥವಳು. ಜೊತೆಗೆ ಕೇವಲ ಅವಳು ಪಠ್ಯದ ಜೊತೆಗೆ ಅಷ್ಟೇ ಅಲ್ಲ, ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಬಹಳಷ್ಟು ಪ್ರತಿಯೊಂದು ಸ್ಪರ್ಧೆಯೊಳಗೂ ಕೂಡ ಭಾಗವಹಿಸಿ ಬಹುಮಾನ ಪಡೆಯುವಂಥವಳು. ಇವತ್ತು ಕ್ರೀಡೆ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಒಂದು ಕಾರ್ಯಕ್ರಮದ ನಿರೂಪಣೆ ಮಾಡೋದು ಇರಬಹುದು, ಎಲ್ಲದರಲ್ಲೂ ಕೂಡ ಆಕಾಂಕ್ಷ ತುಂಬ ಹೆಸರುವಾಸಿ. ಜೊತೆಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥವಳು. ಓಕೆ ಸರ್, ಥ್ಯಾಂಕ್ ಯು. ಎಕ್ಸ್ಪೆಕ್ಟೇಷನ್ ಇನ್ನೂ ಸ್ವಲ್ಪ ಇತ್ತು ಆದರೂ ಇದಕ್ಕೆ ಖುಷಿ ಅದನ್ರಿ. ಯಾಕಂದ್ರೆ ನನಗಾಗಿರೋ ಹೆಲ್ತ್ ಇಶ್ಯೂ, ಆಮೇಲೆ ಸ್ವಲ್ಪ ತ್ರಾಸದು ನೋಡಿ ನಂಗೆ ಇಷ್ಟು ಮಾಡಿದ್ದು ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಸ್ವಲ್ಪ ಜಾಸ್ತಿ ಇತ್ತು. ಒಂದು ಕಡೆ ಖುಷಿನೂ ಐತ್ರಿ, ಒಂದು ಕಡೆ ಸ್ವಲ್ಪ ಬೇಜಾರು ಐತ್ರಿ. ಎಕ್ಸ್ಪೆಕ್ಟೇಷನ್ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ ರೀ, ಆದರೂ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಖುಷಿ ಐತ್ರಿ. ನಿಮ್ಮ ಶಾಲೆಯವರು ಯಾವ ಟೈಪ್ ಸಪೋರ್ಟ್ ಮಾಡ್ತಾರೆ ನಿಮಗೆ? ನಮ್ಮ ಸ್ಕೂಲ್ ಅವ್ರ ಸಪೋರ್ಟ್ ಹೇಳ್ಬೇಕಂದ್ರೆ ರೀ, ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನ ರೀ. ಪ್ರಿಪ್ರೇಟರಿ ಎಕ್ಸಾಮ್ ನಡೆಸಿದ್ರಿ, 6 ಪ್ರಿಪ್ರೇಟರಿ ಎಕ್ಸಾಮ್ ನಡೆಸಿದ್ರಿ. ನಾವು ಒಬ್ಬೊಬ್ರು ಒಂದೊಂದು ತಪ್ಪು ಮಾಡಿದ್ರು ಪ್ರತಿಯೊಬ್ಬರದು ಇಂಡಿವಿಜುವಲ್ ಕೇರ್ ತಗೊಂಡು ನಮ್ಮ ಸಮಾಧಾನ ಮಾಡ್ಕೋತ ಬೇಯಲ್ದ ನಮ್ಗೆ ಸಪೋರ್ಟ್ ಮಾಡ್ಕೋತ ಬಂದಿರಿ. ಮಾರ್ನಿಂಗ್ ಸ್ಪೆಷಲ್ ಕ್ಲಾಸಸ್, ಸಂಡೇ ಸ್ಪೆಷಲ್ ಕ್ಲಾಸಸ್, ಆಮೇಲೆ ಈವ್ನಿಂಗ್ ಕ್ಲಾಸಸ್, ಕ್ಲಾಸ್ ಡಿವೈಡ್ ಮಾಡೋದು, ಆಮೇಲೆ ಆ್ಯನ್ಯುವಲ್ ಡೇ ಇರಲಿ, ಕಲ್ಚರಲ್ ಆಕ್ಟಿವಿಟೀಸ್ ಇರಲಿ, ಸ್ಪೋರ್ಟ್ಸ್ ಇರಲಿ, ನಮ್ಮ 10th ಅವ್ರ ಕಡೆನ ಇಂಡಿವಿಜುವಲ್ ಕೇರ್ ಜಾಸ್ತಿ ಕೊಟ್ಟಿರಿ. ಇದರಿಂದ ನಮ್ಗೆ ಓದೋದ ಕಡೆ ಕಾನ್ಸಂಟ್ರೇಷನ್ ಹೆಚ್ಚಾಯಿತು. ಏನಾದರೂ ಒಂದು ಸಾಧಿಸ್ಬೇಕು, ನಮ್ಮ ಸರ್ಗಳು ಇಷ್ಟೆಲ್ಲ ನಮಗೆ ಮಾಡತ್ತಾರು, ಅವ್ರಿಗೆ ಒಂದು ಏನಾರ ಹೆಮ್ಮೆ ಆಗುವಂಥ ವಿಷಯ ಕೊಡಬೇಕು, ನಮ್ಮ ಪೇರೆಂಟ್ಸ್ಗರೆ ಒಂದು ಹೆಮ್ಮೆ ಅನ್ನುವಂಥದ್ದು ಏನಾರು ಬರಬೇಕು ಅನ್ನೋದು ತಲೆಯಾಗ ಕೂತಿತ್ರಿ ಜಾಸ್ತಿ. ಅದರಿಂದ ನನ್ನ ಹೆಲ್ತ್ ಇಶ್ಯೂ ಎಲ್ಲ ದೂರ ಬಿಟ್ಟ ಹಿಂಗೆ ಮಾಡ್ಕೋತ ಕೂತ್ರೆ ಕೆಲಸ ಆಗೋದಿಲ್ಲ. ಮುಂದೆ ನನ್ನ ರಿಸಲ್ಟ್ ಕಡಿಮೆ ಆದರೆ ಹೆಲ್ತ್ ಇಶ್ಯೂ ಆಗಿದೆ ಅಂತ ಹೇಳಿ ಯಾರೂ ನಂಬೋದಿಲ್ರಿ. ರಿಸಲ್ಟ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಹಿಂಗೆ ಅನ್ನತಾಳೋದು ಹಿಂಗೆಲ್ಲ ಅಂತಾರೆ. ಅದ್ರ ಸಂಬಂಧ ಅದನ್ನೆಲ್ಲ ದೂರ ಇಟ್ಟ ಇವ್ರು ಸಪೋರ್ಟ್ ನೆನೆಸ್ಕೊಂಡ, ಆಮೇಲೆ ಇವ್ರು ಟೀಚಿಂಗ್ ನೆನೆಸ್ಕೊಂಡ, ಅದನ್ನ ನೆನೆಸ್ಕೊಂಡ ಸ್ಟಡಿ ಮಾಡಕತ್ತೀನಿ ರೀ. ಅದಕ್ಕೋಸ್ಕರ ಇವತ್ತು 620 ಅನ್ನೋದು ಸಾಧ್ಯ ಐತ್ರಿ. ಮುಂದೆ ಏನು ಮಾಡ್ಬೇಕು ಮಾಡಿರಿ? ನಾನು ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರಿ ಜಮಖಂಡಿ ತುಂಗಳ ಕಾಲೇಜ್. ಕಂಪ್ಯೂಟರ್ ಸೈನ್ಸ್ CS ಆ್ಯಕ್ಚುಲಿ ತೊಗೋಬೇಕಂತ ಪ್ಲ್ಯಾನ್ ಇರಲಿಲ್ಲ ರೀ. ಬಟ್ ನೀಟ್ ಒಲ್ಲಾತು MBBS ಅದ್ರ ಕಡೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿ ನಾ ಇಂಜಿನಿಯರಿಂಗ್ ತೊಗೋಬೇಕು, ಡಿಗ್ರಿ ಪರ್ಪಸ್ ಇಂಜಿನಿಯರಿಂಗ್ ಮಾಡಬೇಕು, ಒಂದು ಟೆಕ್ನಿಕಲ್ ಫೀಲ್ಡ್ ಒಳಗೆ ಇಳಿಬೇಕು, ನಂದಾದ ಒಂದು ಏನಾರೇ ಹೊಸ ಕೌಶಲ್ಯ ರೂಪಿಸ್ಕೊಳ್ಬೇಕು ಅಂತ ಹೇಳಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ತೊಗೊಂಡೇನ್ರಿ. ಮುಂದೆ ಅದ್ರ ಮೇಲೆ ಕಾಂಪಿಟೇಟಿವ್ UPSC ಮಾಡ್ಬೇಕು ಅನ್ಕೊಂಡೇನ್ರಿ, ಅದನ್ನ ಮಾಡ್ತೀನಿ UPSC. ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿಯವ್ರು ಯಾವ ಥರ ಸಪೋರ್ಟ್ ಮಾಡ್ರಿ ನಿಮ್ಗೆ? ಮನ್ಯಾಗ ತಂದೆ ತಾಯಿ ಹೇಳ್ಬೇಕಂದ್ರಿ, ಪಪ್ಪ ಅಂಗಡಿ ಒಳಗೆ ಸ್ಟುಡಿಯೋ ಐತ್ರಿ, 24/7 ಸ್ಟುಡಿಯೋ ಒಳಗೆ ಭಾಳ ಕಷ್ಟಪಟ್ಟಿರಿ. ಸ್ಕೂಲ್ ಫೀಸ್ ತುಂಬಬೇಕು, ಆಮೇಲೆ ನನ್ನ ಹೆಲ್ತ್ ಇಶ್ಯೂ ಅದ್ರ ಫೀಸ್ ತುಂಬಬೇಕು. ಆಮೇಲೆ ಮನ್ಯಾಗ ಮಮ್ಮಿ ಆಗಲಿ ನಮ್ಮ ಸಿಸ್ಟರ್ ಆಗಲಿ ನಾನು ಒಂದು ಕೆಲಸ ಮಾಡೋಗ್ಬಿಡ್ತಿರ್ಲಿಲ್ಲ. ನಾ ಬುಕ್ ಹಿಡ್ಕೊನಿ ಅಥವಾ ಕೈಯಾಗ ಒಂದು ಪೆನ್ ಹಿಡ್ಕೊನಿ ಓದಾಕತ್ ಕೂತ್ನಿ ಅಂದ್ರೆ ನಂಗೆ ಅಚ್ ಕಡೆ ಒಂದು ಸ್ಪೆಷಲ್ ರೂಮ್ ಕೊಟ್ಟಿರಿ, ಅಲ್ಲೇ ಕೂತ್ ಓದಿಸಿದ್ರು. ನನಗೆ ಏನು ಬೇಕೆಲ್ಲ ಅಲ್ಲೇ ತಂದು ಕೊಡ್ತಿದ್ರಿ. ನಾವು ಒಂದ್ಸಲ ಕೂತ್ ಅಳ್ತೀನಿ, ನನಗೆ ಹಿಂಗೆ ಪ್ರಾಬ್ಲಮ್ ಆಗದತ್ತಿ, ತಲೆ ನುಸಾದತ್ತಿ ಅಂತ ಹೇಳಿ ಅವರು ನನ್ನ ಜೊತೆ ಅಷ್ಟು ಜನ ಕೂತ್ ನಿನಗೆ ಏನು ಪ್ರಾಬ್ಲಮ್ ಹೇಳು, ನಾ ಬರೋದು ಕೊಡ್ದು, ನಾ ಬರ್ದಿದ್ದು ನೀವು ಓದಕ್ಕೆ ಆದ್ರ ಅಂತ ಹೇಳಿ ಅವ್ರು ಬರೋದು ಕೊಡವ್ರಿ. ನಂಗೆ ಮೊಬೈಲ್ ನೋಡ್ರೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ
ಮೊಬೈಲ್ ಒಳಗೆ ಅವ್ರು ಸರ್ಚ್ ಮಾಡಿ ಅದನ್ನ ಬರ್ದು ಕೊಟ್ಟು ಅದನ್ನ ನಾವು ಓದ್ತೀನಿ ರೀ. ಮೊಬೈಲ್ ನೋಡ್ರೆ ಕಣ್ಣ ತಲೆ ನೋಸುತ್ತೆ ಅಂತ ಹೇಳ್ರಿ. ಆಮೇಲೆ ನನಗೆ ಎದ್ದು ಅಳಗಾಡು ಗೊತ್ತಿಲ್ರಿ, ನನಗೆ ಹೊರಗೆ ಕಾಲು ಇಡೋ ಗೊತ್ತಿಲ್ರಿ, ಅಷ್ಟು ಕೇರ್ ಅಷ್ಟು ಸಪೋರ್ಟ್ ಮಾಡ್ಯಾರ್ರಿ. ನನಗೊಂದು ಸಣ್ಣ ಏನಾದ್ರೆ ಹಿಂಗೆ ತ್ರಾಸ ಆಗತೈತಿ ಸ್ಕೂಲ್ದಾಗ ಹಿಂಗೆ ಆಗತೈತಿ ಅಂತ ಏನು ನಮ್ಮ HM ಆಗಲಿ ನಮ್ಮ ಮೇಡಮ್ಗಳಾಗಲಿ ಮಮ್ಮಿಗಾಗಲಿ ಒಂದು ಕಾಲ್ ಮಾಡಿದ್ರೆ ಸಾಕ್ರಿ, 2 ನಿಮಿಷದಾಗ ನನ್ನ ಕಣ್ಣು ಮುಂದೆ ಇರ್ತಿದ್ರಿ, ನೀನು ಏನು ಬೇಕು ಹೇಳೋದು ಅಂತಿದ್ರಿ. ನನ್ಗೆ ಒಟ್ಟು ಅಂದ್ರೆ ಹಿಡ್ದಂಗೆ ಮಾಡಿದ್ರಿ ಎಲ್ಲರೂ. ಅದಕ್ಕೋಸ್ಕರ 620 ಮಾರ್ಕ್ಸ್ ಬಂದ್ರಿ. ಈಗ ಎಷ್ಟೋ ವಿದ್ಯಾರ್ಥಿಗಳು ತಮಗೆ ಅಂಕ ಕಡಿಮೆ ಬೀಳೋಣ ಕೆಲವೊಂದು ಮಂದಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅವ್ರ ಆತ್ಮಹತ್ಯೆ ಮಾಡ್ಕೊಳ್ಳೋರಿ ನನ್ನ ಪ್ರಕಾರ ದೊಡ್ಡ ಹುಚ್ಚರೊಳಗ ನಂಬರ್ 1 ಹುಚ್ಚರಿ. ಯಾಕಂದ್ರ ಅವ್ರ ಮನ್ಯಾನವ್ರ 15-16 ವರ್ಷ ಕಷ್ಟಪಟ್ಟು ಬೆಳೆಸಿರ್ತಾರು, ಇಷ್ಟು ತನಕ ಸಾಲಿ ಎಲ್ಲ ಕಲ್ಸ್ಕೊತ ಬಂದಿರ್ತಾರು, ಒಳ್ಳೆ ಸಂಸ್ಕಾರ ಅದು ಕೊಟ್ಟಿರ್ತಾರು. ಅವ್ರ ಹೆಸರಿಗೆ ಇವ್ರ ಒಂದು ಕಳಂಕ ತಂದು ಕೊಡೋದು, ಸಾಲಿ ಹೆಸರಿಗೆ ಒಂದು ಕಳಂಕ ತಂದು ಕೊಡೋದು ಆಗ್ತೈತ್ರಿ. ಅವ್ರಿಗೆ ಅಷ್ಟು ತಿಳುವಳಿಕೆ ಇರಂಗಿಲ್ಲ ಅಂದ್ರ ಸ್ಕೂಲ್ದಾಗ ಗುರುಗಳದು ಮೋಟಿವೇಶನ್ ಸ್ಪೀಚ್ ಅದು ಕೊಟ್ಟೆ ಇರ್ತಾರ್ರಿ. ಡೈಲಿ ಒಬ್ರಿಬ್ರು ಮೋಟಿವೇಟ್ ಮಾಡತ್ತಿರ್ತಾರೆ. ಅವ್ರ ಮಾತು ಕೇಳಾದ್ರು ಅವ್ರ ಆತ್ಮಹತ್ಯೆ ನಿಲ್ಲಿಸ್ಬೇಕಾಗಿತ್ರಿ. ಅಷ್ಟು ಮೀರಿ 10th ಅನ್ನೋದ ಲಾಸ್ಟ್ ಸ್ಟೇಜ್ ಅಂತ ಹೇಳ್ರಿ. PUC ಐತಿ. ಈಗ 10th ಒಳಗೆ ಫೇಲ್ ಆದವ್ರು ಎಷ್ಟೋ ಜನ ಸಾಧನೆ ಮಾಡಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ನೋಡಿರಿ, ಅಂತಲ್ಲಿ ಕೂತ್ ಓದಿ ಅವ್ರ ಅಂತ ಹೋಪ್ ಕಳ್ಕೊಲಿಲ್ಲ. ಇನ್ನು ಇವ್ರು ಹಿಂಗೆ ಸಪೋರ್ಟ್ ಇದ್ದ ಫೇಲ್ ಆತ್ಮಹತ್ಯೆ ಮಾಡ್ಕೋತಾರಂದ್ರೆ